ವ್ಯಾಯಾಮ, ಯೋಗಾಸನ, ನೀರು ಹೆಚ್ಚು ಕುಡಿಯೋದು, ಬೇಗ ಮಲಗೋದು, ಬೇಗ ಹೇಳೋದು, ವಾಕಿಂಗ್ ಮಾಡೋದು, ಬೆವರು ಬರುವಂತೆ ಕೆಲಸ ಮಾಡೋದು, ಬಿಸಿಲಿಗೆ ಓಡಾಡೋದ್ರಿಂದ ತುಂಬ ಬೇಗ ಶುಗರ್ ಕಡಿಮೆ ಆಗುತ್ತೆ. ನೀವು ಅಲ್ಯೂಮಿನಿಯಂನಲ್ಲಿ ಕುದಿಸಿದ ನೀರನ್ನು ಲ್ಯಾಬ್ ಟೆಸ್ಟ್ ಕೊಟ್ಟಾಗ ನ್ಯಾಚುರಲ್ ನೀರು ಥರ ಇರೋಲ್ಲ ಅದು. ಕೃಷ್ಣನು ಒಂದು ಕಡೆ ಏನು ಹೇಳ್ತಾನೆ ಅಂದರೆ, ಯಾರನ್ನು ಗಾಳಿ, ಮಳೆ, ಚಳಿ, ಬಿಸಿಲು ಬಾಧಿಸುವುದೋ ಅವನನ್ನು ನಾನು ಪಂಡಿತನೆಂದು ಕರೆಯುವುದಿಲ್ಲ ಅಂತ ಹೇಳ್ತಾನೆ. ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಕಣ್ಣಿನ ದೃಷ್ಟಿ ಮಂದಾಗೋದೇ ಇಲ್ಲ, ನಿರಂತರ ಊಟ ಮಾಡಿದ್ರೆ. ಈಗ ಅದೆಲ್ಲ ಹೋಗಿದೆ, ಬಾಳೆ ಎಲೆ ಥರನೇ ಪ್ಲಾಸ್ಟಿಕ್ ಬಂದಿದೆ ಈಗ. ಈಗ ಮಧುಮೇಹ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀವಿ? ಚಿಕಿತ್ಸೆ ಒಂದೇ ಕೇಳೋದ್ರ ಬದಲಾಗಿ ಏನು ಕಾರಣ ಅಂತಲೂ ಕೇಳಿ, ಅದು ತುಂಬ ಒಳ್ಳೆಯದು. 20 ಥರ ಸಕ್ಕರೆ ಕಾಯಿಲೆ ಇದೆ ಮಧುಮೇಹದಲ್ಲಿ. 20 ಟೈಪ್ ಇದೆ. ಟೈಪ್ 2 ಅಂತ ಶುಗರ್ ಇದೆ. ಇದರ ಆಂತರ್ಯ ಅಂದರೆ ಐಡಿಯಾಲಜಿ ಒಳಗಡೆ ಯಾಕೆ ಹಿಂಗಾಗುತ್ತೆ ಅಂದರೆ, ಒಳ್ಳೆಯ ಆಹಾರವನ್ನು ಊಟ ಮಾಡ್ತಾನೆ, ತುಂಬ ಒಳ್ಳೆಯ ಆಹಾರ ಊಟ ಮಾಡ್ತಾನೆ, ಶುಗರ್ ಬರ್ತದೆ. ಕಾರಣ ಅವನು ವ್ಯಾಯಾಮ ಮಾಡಲ್ಲ, ಇದು ಶುಗರ್ ಬರೋಕ್ಕೆ ಕಾರಣ. ಇನ್ನು ಕೆಲವರು ಒಳ್ಳೆ ಊಟ ಮಾಡಲ್ಲ, ಅವ್ರಿಗೆ ಶುಗರ್ ಇಲ್ಲ. ಕಾರಣ ಏನಂತಂದರೆ ಅವರು ಬಿಸಿಲಲ್ಲಿ ಓಡಾಡ್ತಾರೆ, ವ್ಯಾಯಾಮ ಮಾಡ್ತಾರೆ, ಹೀಗಾಗಿ ಆಗೋದಿಲ್ಲ. ಇನ್ನು ಕೆಲವರು ಸಾಮಾನ್ಯವಾಗಿ ಊಟ ಮಾಡ್ತಾರೆ, ಅವ್ರಿಗೆ ಯಾಕೆ ಶುಗರ್ ಬರ್ತದೆ ಅಂದರೆ, ಫರ್ಮೆಂಟೇಷನ್ ಆಗಿರೋದು, ಮೊದಲೇ ಜೀರ್ಣಗೊಂಡಿರೋದು ಮತ್ತು ಫಾಸ್ಟಾಗಿ ಚಯಾಪಚಯಗೊಳ್ಳೋ ಆಹಾರ ತಿಂತಾರೆ, ಅದಕ್ಕೆ ಶುಗರ್ ಬರ್ತದೆ. ಉದಾಹರಣೆಗೆ ಇಡ್ಲಿ, ಅದು ಬೇಗ ಜೀರ್ಣ ಆಗ್ತದೆ, ಬೇಗ ಜೀರ್ಣ ಆದ್ರೇ ಶುಗರ್ ಬರೋದು. ಇದೊಂದು ಗೊತ್ತಿಲ್ಲ. ಈ ಬ್ರೆಡ್, ಬಿಸ್ಕಿಟ್, ಕೇಕ್ ಇವೆಲ್ಲ ಏನಾಗ್ತಾವೆ ಅಂದರೆ, ಈಗ ಉದಾಹರಣೆಗೆ ಸಕ್ಕರೆ ಇದೆಯಲ್ರಿ, 7 ನಿಮಿಷಕ್ಕೆ ರಕ್ತಕ್ಕೆ ಸೇರ್ಕೊಂಡ್ಬಿಡ್ತದೆ. 7 ಮಿನಿಟ್ಸ್ ಅಷ್ಟೇ. ಆ್ಯಕ್ಚುಲಿ ನೀವು ಸೀತಾಫಲ ತಿನ್ನಿರಿ 7 ತಾಸು ಬೇಕದು, ಅದು ಚಯಾಪಚಯಗೊಳ್ಳಲಿಕ್ಕೆ. ಯಾವುದು ಫಾಸ್ಟಾಗಿ ಜೀರ್ಣ ಆಗ್ತದೋ ಅದು ನೇರವಾಗಿ ಸೇರ್ಕೊಂಡ್ಬಿಡ್ತದೆ. ಈ ಥರದ ಫರ್ಮೆಂಟೇಷನ್ ಆಗಿರೋದು ಮತ್ತು ಟಿನ್ ಫುಡ್ಡು ಮತ್ತು ರೆಡಿಮೇಡ್ ಆಹಾರ, ಬ್ರೆಡ್, ಬಿಸ್ಕಿಟ್, ಐಸ್ ಕ್ರೀಮ್ ಇದು ತಿನ್ನೋದ್ರಿಂದನೂ ಶುಗರ್ ಬರುತ್ತೆ. ಇದನ್ನೆಲ್ಲ ತಿನ್ನಲ್ಲ, ಒಳ್ಳೆ ಆಹಾರ ತಿಂತಾರಂದ್ರೆ ವ್ಯಾಯಾಮ ಮಾಡದೇ ಬರುತ್ತೆ. ಈಗ ಉದಾಹರಣೆಗೆ ಕುರಿ ಮೇಯಿಸೋರು ಇದ್ದಾರೆ, ಅವ್ರಿಗೆ ಯಾಕೆ ಶುಗರ್ ಇಲ್ಲ ಅಂದರೆ ನಡೀತಾರೋ, ಒಂದು ದಿವ್ಸಕ್ಕೆ ಎಷ್ಟು ಕಿಲೋಮೀಟ್ರ್ ನಡೀತಾರೋ ಗೊತ್ತಿಲ್ಲ. ಅದಕ್ಕೆ ನಾನು ಭಾಳ ಸಭೆಯಲ್ಲಿ ಹೇಳಿದ್ದೀನಿ, ಆರೋಗ್ಯದಲ್ಲಿ ಯಾರು ಕಿಂಗ್ ಅಂದರೆ ವಾಕಿಂಗ್ ಮಾಡೋವನೇ ಕಿಂಗು ಅಂತ. ಯಾವುದಾದ್ರೂ ಕಾರಣದಿಂದ ನಡಿಬೇಕು ಅವರು. ಬಿಸಿಲು ಕಡಿಮೆ ತಗೋತಾರೆ, ನೆರಳೊಳಗೆ ಇರ್ತಾರೆ, ಅದು ಬಿಟ್ಟು ಎಸಿನಲ್ಲಿ ಇರ್ತಾರೆ, ಫ್ಯಾನಲ್ಲೇ ಇರ್ತಾರೆ, ಕಾರಲ್ಲೂ ಇರ್ತದೆ, ಬೆವರು ಬರದೇ ಇರೋಂಗಾಗುತ್ತೆ. ಊಟ ಜೀರ್ಣ ಆಗಲಿಕ್ಕೆ ವ್ಯಾಯಾಮ ಆಗೋದಿಲ್ಲ, ಅಥವಾ ಯೋಗಾಸನಾರು ಮಾಡಬೇಕು. ಅದೇನು ಮಾಡಲಿಲ್ಲ ಅಂದಾಗ ಸಹಜವಾಗಿ ಅವನಿಗೆ ಮಧುಮೇಹ ಬರ್ತದೆ. ಅಂದರೆ ಚೆಕ್ ಮಾಡಿಸ್ಕೊಳ್ಳೋದೊಂದು ರೂಢಿ ಬಿದ್ದಿದೆ ಈಗ. ಹೌದು, 6 ತಿಂಗಳು, 3 ತಿಂಗಳಿಗೂ ಬಂದಿದೆ ಈಗ. ದಿನಾಲೂ ಮಾಡ್ಕೋತಾರೆ. ಚೆಕ್ ಮಾಡಿಸ್ಕೊಳ್ಳೋದಿದೆಯಲ್ಲ, ದೇಹದಲ್ಲಿ ಊಟ ಮಾಡಿದಾಗ ಹೆಚ್ಚು ಸಕ್ಕರೆ ಕಾಯಿಲೆ ಕಾಣಿಸ್ತಾ ಇದೆ ರೀಡಿಂಗ್ ಅಂತಂದರೆ, ಅದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ನನ್ನ ದೃಷ್ಟಿಲಿ. ಗ್ಲೂಕೋಸ್, ಅದು ಆ ಗ್ಲೂಕೋಸ್ ಎಷ್ಟು ತೋರಿಸ್ತಾ ಇದೆಯಲ್ಲ, ಅದನ್ನು ಖರ್ಚು ಮಾಡೋದು ಗೊತ್ತಿಲ್ಲ ನಮ್ಗೆ, ಅದಕ್ಕೆ ಅದು ಶುಗರ್ ಇರುತ್ತೆ. ಡೆಪಾಸಿಟ್ ಮಾಡ್ಲಿಕ್ಕೆ ಮಾತ್ರ ಗೊತ್ತಿದೆ. ಬ್ಯಾಂಕ್ನಾಗೂ ಹಂಗೆ ಮಾಡ್ತಾರೆ, ಇದರಲ್ಲೂ ಹಂಗೆ ಮಾಡ್ತಾರೆ. ಆ ಡಿಪಾಸಿಟ್ ಆಗಿರೋದನ್ನು ಬಳಕೆ ಮಾಡೋದು ಯಾರು ಕಲಿತಾರೋ ಅವ್ರಿಗೆ ಶುಗರ್ ಹೋಗ್ತದೆ. ಅದನ್ನು ಚೆಕ್ ಮಾಡೋ ಬದಲು ಹೋಗಿಬಿಡ್ಬೇಕು ನಡ್ಕೊಂಡೆ ಆ ಕಡೆ, ವಾಪಸ್ ಬರೋದ್ರೊಳಗೆ ಕಮ್ಮಿ ಆಗ್ತದೆ, ಪಚನ ಆಗುತ್ತದು. ಇದು ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂಥದ್ದು. ಚಿಕ್ಕ ಮಕ್ಕಳಿಗೆ ಬರೋದು ಬಿಸ್ಕಿಟು, ಐಸ್ ಕ್ರೀಮು ತಿಂತಾರಲ್ವ, ಅದ್ರಾಗೆ ಡೆಲ್ಸಿನ್ ಅಂತ ಇರುತ್ತೆ. ನೀವು ಅದನ್ನು ಸರ್ಚ್ ಮಾಡಿ, ಡೆಲ್ಸಿನ್ ಅಂದರೆ ಏನಂತ ಗೊತ್ತಾಗ್ತದೆ. ಅದರಿಂದ ಮಕ್ಕಳಿಗೆ ಟೈಪ್ 2 ಶುಗರ್ ಬರ್ತಾ ಇದೆ. ವ್ಯಾಯಾಮ, ಯೋಗಾಸನ, ನೀರು ಹೆಚ್ಚು ಕುಡಿಯೋದು, ಬೇಗ ಮಲಗೋದು, ಬೇಗ ಹೇಳೋದು, ವಾಕಿಂಗ್ ಮಾಡೋದು, ಬೆವರು ಬರುವಂತೆ ಕೆಲಸ ಮಾಡೋದು, ಬಿಸಿಲಿಗೆ ಓಡಾಡೋದ್ರಿಂದ ತುಂಬ ಬೇಗ ಶುಗರ್ ಕಡಿಮೆ ಆಗುತ್ತೆ ಮತ್ತು ನಾರ್ಮಲ್ ಕೂಡ ಬರುತ್ತೆ. ಆಗಲೇ ಒಂದಿಬ್ಬರು ಬಂದಿದ್ರು, ನೀವು ನೋಡಿದ್ರಿ, ಅವರು ಆಗಲೇ ಹೇಳೋದ್ರಿ. ಈಗ ಅದರ ಸಂಬಂಧಪಟ್ಟಂಗೆ ಅದು ಅವ್ಯವಸ್ಥೆ, ಕಾಯಿಲೆ ಅಲ್ಲದು. ಮತ್ತು ಈಗ HFದ ಹಾಲು ಕುಡಿತಾರೆ, ಅದರದ್ದು ತುಪ್ಪ ತಿಂತಾರೆ. ಆ ಹಾಲಿನಲ್ಲಿ ಏನಿದೆ ಅಂತ ಗೊತ್ತು, ಪ್ರಜ್ಞಾಶಕ್ತಿ ಕಡಿಮೆ ಇದೆ. ನಾನು ಭಾಳ ಕಡೆ ಜೋಕ್ ಮಾಡಿದ್ದೀನಿ,
ಜರ್ಸಿ ಆಕಳ ಹಾಲು ಬಂದ ಮೇಲೇ ನಡು ರೋಡ್ನೇ ನಿಂತಿರ್ತಾರೆ, ದಾರಿನೇ ಬಿಡಲ್ಲ ಬಸ್ಸಿಗೆ. ಅಂದರೆ ಆ ಹಾಲಿನಲ್ಲಿ ಸಾತ್ವಿಕತೆ ಕಡಿಮೆ ಇದೆ, ಅಂದರೆ ಪ್ರಜ್ಞಾವಂತಿಕೆ ಜಾಗೃತಿ ಕಡಿಮೆ ಇದೆ. ಅದು ಹೆಂಗಂದರೆ ನಮ್ಮ ದೇಶಿ ಹಸು ಕರು ಅವ್ರ ತಾಯಿ ಸಿಕ್ಕರೆ ಹಾಲು ಕುಡಿತದೆ, ಬೇರೆ ತಾಯಿದು ಕುಡಿಯಲ್ಲ. ಸಾವಿರಾರು ಇದ್ದರೂ ಕೂಡ ಅದಕ್ಕೆ ಗಮನಿಸುವಿಕೆ ಇದೆ ಆ ಹಸುವಿನಲ್ಲಿ, ಇದರಲ್ಲಿ ಇಲ್ಲ. ಹೀಗಾಗಿನೂ ಮನುಷ್ಯನಲ್ಲಿ ಅದು ತೊಂದರೆ ಬಂದಿದೆ ಅಂತ ಇಲ್ಲಿವರೆಗೆ ತಿಳಿದಿರುವಂಥದ್ದಿದು. ಸೊ ಈಗ ಸಾಮಾನ್ಯ ಕಂಪ್ಯೂಟರ್ ಯುಗ, ಈ ಟೆನ್ಷನ್ನು ಇತ್ಯಾದಿ ಇವೆಲ್ಲದರಿಂದಲೂ ರೋಗ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅಲ್ಲ, ಈಗ ಏನು ಹೇಳ್ತಾನೆ ಅಂದರೆ, ಬುದ್ಧಿ ಯಾರದು ಸ್ಥಿಮಿತವನ್ನು ಕಳೆದುಕೊಳ್ಳುವುದೋ, ಯಾರ ಮನಸ್ಸು ಪ್ರಕ್ಷುಬ್ಧಗೊಳ್ಳುವುದೋ, ಯಾರಿಗೆ ಯಾವಾಗಲೂ ಭಯ ಕಾಡುವುದೋ ಅಂಥವರನ್ನು ಯಾವುದೇ ಔಷಧಿಯೂ ಗುಣ ಮಾಡೋದಿಲ್ಲ ಅಂತಿದೆ. ಧೃತಿ ಮತ್ತು ಸ್ಮೃತಿ ಇದು ವಿಭ್ರಷ್ಟ ಆದರೆ ಅವನನ್ನು ಯಾರು ಕಾಪಾಡಲ್ಲ ಅಂತಿದೆ. ಎಷ್ಟೆಲ್ಲ ಚಿಕಿತ್ಸೆಯನ್ನು ಕೊಟ್ಟ ಮೇಲೂ ಯಾಕದು ಫಲಕಾರಿ ಆಗೋದಿಲ್ಲ ಅಂದರೆ ಈ ಥರ ಇರ್ತದೆ. ನಾನು ಭಾಳಷ್ಟು ಸರಿ ಸಭೆಯಲ್ಲೂ ಹೇಳಿದ್ದೀನಿ, ಆಸ್ಪತ್ರೆಗೆ ಹೋದಾಗ ತುಂಬ ಜನ ಅಲ್ಲಿ ಯಾಕೆ ಭಾಳಷ್ಟು ನರ್ವಸ್ ಆಗ್ತಾರೆ ಅಂದರೆ, ಈ ಮಾತಾಡ್ಸ್ಲಿಕ್ಕೆ ಹೋದವರೆಲ್ಲರೂ ಬ್ರೆಡ್ಡೇ ತೊಗೊಂಡು ಹೋಗಿ ಕೊಟ್ಟಿರ್ತಾರೆ ಅವನಿಗೆ, ಏನ್ರಿ, ಅದು ಮೊದಲೇ ಜೀರ್ಣಗೊಂಡಿರ್ತದೆ. ಸರ್ವರೋಗಕ್ಕೆ ಕಾರಣಂ ಅಜೀರ್ಣಂ ಅಂತಿದೆ, ಸರ್ವರೋಗಕ್ಕೆ ಕಾರಣಂ ಮಲವಶಂ ಅಂತಿದೆ. ಈ ಪಚನ ಶಕ್ತಿ ಅನ್ನುವಂಥ ಸಿಸ್ಟಮ್ ಸರಿಯಾದರೆ 300ಕ್ಕಿಂತ ಹೆಚ್ಚು ಕಾಯಿಲೆಗಳು ಬರೋದಿಲ್ಲ. ಆ ಪಚನಕ್ಕೆ ಏನು ಮಾಡ್ಕೋಬೇಕು ಅನ್ನೋದು ಮೂಲ ಔಷಧಿ ಅದೇ. ಜೀರ್ಣ, ಇವತ್ತು ಜೀರ್ಣ ಇಲ್ಲ. ಯಾಕಿಲ್ಲ ಅಂದರೆ ಬೆಂದ ಆಹಾರ ತಿಂತಾ ಇಲ್ಲ, ನಾವು ಸುಟ್ಟ ಆಹಾರವನ್ನು ತಿಂತಾ ಇದ್ದೀವಿ. ಬೆಂದಲ್ಲ, ಆಮೇಲೆ ಫಾಸ್ಟಾಗಿ ಬೆಂದಬಾರ್ದು, ಅದು ನಿಧಾನವಾಗಿ ಅದು ಬಾಯ್ಲ್ಡ್ ಆಗಿ ಅದು ತನ್ನ ಸತ್ವವನ್ನು ಬಿಡಬೇಕು, ಸುಟ್ಟು ಬಿಡ್ತದೆ. ಈಗ ಬಳಸೋರ ಬಗ್ಗೆ ನಂದು ವಿರೋಧ ಅಲ್ಲ. ಕುಕ್ಕರ್ನಲ್ಲಿ ಅಡುಗೆ ಮಾಡ್ತಾರೆ, ಅಲ್ಯೂಮಿನಿಯಮಲ್ಲಿ ಅಡುಗೆ ಮಾಡ್ತಾರೆ, ಬೇಗ ಅಡುಗೆ ಆಗಿಬಿಡುತ್ತೆ. ಆಮೇಲೆ ಅದನ್ನು ಫ್ರಿಜ್ನಲ್ಲಿ ಇಡ್ತಾರೆ, ಮತ್ತೆ ಅದನ್ನು ಬಿಸಿ ಮಾಡ್ತಾರೆ, ಆನ್ಲೈನಲ್ಲಿ ತರಿಸ್ಕೊತಾರೆ. ಏನಿರುತ್ತೆ ಅಂತ ಹೆಂಗೆ ಗೊತ್ತಾಗ್ತದೆ? ಹೀಗಾಗಿ ದೇಹಕ್ಕೆ ಬೇಕಾಗಿರುವಂಥ, ಈಗ ಗ್ಲೂಕೋಸ್ ಇಲ್ಲದೆ ಮಾನವನ ದೇಹ ನಡೆಯೋದಿಲ್ಲ. ಭಾಳ ಮುಖ್ಯವಾಗಿರೋದು ಗ್ಲೂಕೋಸು. ಗ್ಲೂಕೋಸನ್ನು ತಪ್ಪು ಗ್ಲೂಕೋಸ್ ತಿಂತಾ ಇದ್ದೀವಿ, ಅದನ್ನು ಆರ್ಟಿಫಿಷಿಯಲ್ ಗ್ಲೂಕೋಸ್ ತಿಂತಾ ಇದ್ದೀವಿ. ನಿಜವಾದ ಗ್ಲೂಕೋಸ್ 7 ತಾಸು ಬೇಕು, ಇದು 7 ನಿಮಿಷಕ್ಕೇ ಇದು ಜೀರ್ಣ ಆಗಿಬಿಡ್ತದೆ. ಆವಾಗ ಶುಗರ್ ಕಾಣಿಸ್ಕೊಂಡು ರಕ್ತಕ್ಕೆ ಸೇರಿಬಿಡ್ತದೆ, ಅದು ಮೂತ್ರದ ಜೊತೆಗೆ ಹೋಗಿಬಿಡ್ತದೆ. ಇದು ಕಾರಣದಿಂದಾಗಿ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿದೆ. ಟೆನ್ಷನ್ನು ಕಾರಣ ಹೌದು, ಭಯದಲ್ಲಿದ್ದಾನೆ, ಆತಂಕದಲ್ಲಿದ್ದಾನೆ, ಹೇಳಿದ್ದನ್ನು ಕೇಳೋದಿಲ್ಲ, ಪ್ರಜ್ಞಾವಂತಿಕೆ ಕಡಿಮೆ ಆಗಿದೆ, ಅದು ಕಾಯಿಲೆ ಬರಲಿಕ್ಕೆ ಕಾರಣ ಆಗ್ತದೆ. ಅಲ್ಯೂಮಿನಿಯಂ ಬಳಸಬಾರ್ದು. ಈಗ ಸುಮಾರು 70ನೇ ದಶಕದಲ್ಲಿ ಅಲ್ಯೂಮಿನಿಯಮನ್ನು ತೊಗೊಂಡಾಗ ನೀರು ಹಾಕಿಟ್ರೆ ಅದರ ಬೊಬ್ಬೆ ಬರ್ತಿತ್ತು. ಹೌದು. ಕಾಲಕ್ರಮೇಣ ಅದನ್ನು ಇನ್ನೊಂದಿಷ್ಟು ಸುಧಾರಿಸಿದ್ರು ಕೂಡ ನೀವು ಅಲ್ಯೂಮಿನಿಯಂನಲ್ಲಿ ಕುದಿಸಿದ ನೀರನ್ನು ಲ್ಯಾಬ್ ಟೆಸ್ಟ್ ಕೊಟ್ಟಾಗ ನ್ಯಾಚುರಲ್ ನೀರು ಥರ ಇರೋಲ್ಲ, ಅದು ಇಲ್ಲ, ಅದು ತನ್ನ ಬಿಡ್ತದೆ. ಅದಕ್ಕೆ ನಮ್ಮವ್ರ ಹಿಂದಿನಿಂದ ಹಿತ್ತಾಳೆಗೆ ತವರ ಮಾಡಿರೋದು, ಆಮೇಲೆ ಸ್ಟೀಲಲ್ಲಿ ಬಳಸೋದು, ಮಣ್ಣಿಂದ್ರಲ್ಲಿ ಮಾಡೋದು, ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಇದು ದೊಡ್ಡ ದೊಡ್ಡ ಮನೆಯಲ್ಲಿ ಅನುಕೂಲ ಇರೋರ ಮನೆಯಲ್ಲೇ ಹಿಂಗೆ ಬಂದುಬಿಟ್ಟಿದೆ. ಈಗ ಇನ್ನು ಪಾಪ ಬಡವರೇ ಯಾರು ಇಲ್ದವ್ರೆ ಮಣ್ಣಿಂದ್ರಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಈ ಮನೆಯ ವ್ಯವಸ್ಥೆ ಬದಲಾದದ್ದು ಈ ಅನಾರೋಗ್ಯಕ್ಕೆ. ಹೌದು. ನನಗೆ ಒಂದು ಅನಿಸಿದ್ದು, ಇತ್ತೀಚಿನ ದಿನಗಳಲ್ಲಿ ಈ ಆಧುನಿಕತೆ ಅನ್ನುವಂಥದ್ದೇನು ಬಂತಲ್ಲ ಭಾರತಕ್ಕೆ, ಇಷ್ಟು ಫಾಸ್ಟ್ ಬರಬಾರ್ದಾಗಿತ್ತು, ಮತ್ತು ಇದು ಗ್ರಾಮೀಣ ಪ್ರದೇಶಕ್ಕೆ ಬರಬಾರ್ದಾಗಿತ್ತು. ಫಾಸ್ಟಾಗಿ ಬಂದಿರೋದ್ರಿಂದ ಇದಾಗಿದೆ ಅಂತ. ನಮ್ಮವ್ರು ಹೆಂಗಾಗಿದ್ದಾರೆ ಅಂದರೆ, ಈಗ ಆ ಮೆಟ್ಲು ನೋಡ್ತಾರೆ ಅಂಗಡಿಗೆ, 10 ಮೆಟ್ಲಿದ್ರೆ ಅವ್ರ ಅಂಗಡಿಗೆ ಹೋಗಲ್ಲ, 2 ಮೆಟ್ಲಿದ್ರೆ ಹೋಗ್ತಾರೆ. ಹೌದು. ಅಥವಾ 2 ಮೆಟ್ಲಿಕ್ಕಿಂತ ಮೆಟ್ಲೇ ಇಲ್ಲ ಅಂದ್ರೆ ಬೇಗ ಹೋಗ್ತಾರೆ ಹೊರತು ಅದನ್ನು ಹತ್ತದೇ ಇರುವಷ್ಟು ನಾವು ಲಿಫ್ಟ್ ಇದ್ರೆ ಮೊದಲ ಬೇಸರಗೊಂಡಿದ್ದೀವಿ. ಅಂದರೆ ಮನುಷ್ಯನಿಗೆ ತಡೆದುಕೊಳ್ಳುವ ನಿರೋಧಕ ಶಕ್ತಿ ಹೋಗಿಬಿಟ್ಟಿದೆ. ಈಗ ಯಾವಾಗ ಮನುಷ್ಯನಲ್ಲಿ ಶಕ್ತಿ ಕಡಿಮೆ ಆಗ್ತದೆ, ಅವನಿಗೆ ಶ್ರಮ ಪಡೋ ಶಕ್ತಿನೂ ಹೋಗ್ಬಿಡ್ತದೆ. ಅವನ ಐಡಿಯಾಗಳನ್ನು ಹುಡುಕ್ತಾನೆ, ಅದಕ್ಕೆ ಐಡಿಯಾಗಳು ಹುಡುಕ್ತಾನೆ. ಅದಕ್ಕೆ ಆನ್ಲೈನ್ ಬಂದಿದೆ, ತರಿಸ್ಕೋತಾರೆ. ಹೀಗೆ ಇದು ಮುಂದುವರೆದಿರೋದು ಈ ಕಾಯಿಲೆಗಳಿಗೆ ಕಾರಣ ಆಗಿದೆ. ನೋಡಿ, ಇತ್ತೀಚೆಗೆ ಅಲರ್ಜಿ ಅಂತ ಬಂತಲ್ವಾ, ಏನು ಹೆಸರು ಇಡಬೇಕಂತ ಗೊತ್ತಾಗಿಲ್ಲ ಅದಕ್ಕೆ ಅಲರ್ಜಿ ಅಂದರೆ ಅದಕ್ಕೆ ಹೆಸರು. ಅಲರ್ಜಿ ಅಂದರೆ ಏನು ಕನ್ನಡದಲ್ಲಿ? ಒಗ್ಗದೇ ಇರುವುದು ಅಂತ. ಇವರಿಗೆ ಬದ್ನಿಕಾಯಿ ಒಗ್ಗಲ್ಲ, ಇವರಿಗೆ ಚೌಳಿಕಾಯಿ ಒಗ್ಗಲ್ಲ, ಇವರಿಗೆ ಮೊಸರು ಒಗ್ಗಲ್ಲ. 62 ಬಗೆ ಅಲರ್ಜಿ ಇದೆ ಅಂತ. ಅಲರ್ಜಿ ಇದೆ. ಅಲರ್ಜಿ ಅಂದರೆ ಕನ್ನಡದಲ್ಲಿ ಒಗ್ಗದಿರುವುದು. ಮತ್ತು ಆ ಇನ್ನೊಬ್ಬಗೆ ಯಾಕೆ ಒಗ್ಗುತ್ತೆ, ಇವಾಗ ಯಾಕೆ ಒಗ್ಗಲ್ಲ ಅಂದರೆ ಇವನಲ್ಲಿ ಏನೋ ಸಮಥಿಂಗ್ ರಾಂಗ್, ನಿಮ್ಗೆ ನಿರೋಧಕ ಶಕ್ತಿ ಕಡಿಮೆ ಆಗಿದೆ. ಅಂದರೆ ತಂಪನ್ನು ತಡೆದುಕೊಳ್ಳೋ ಶಕ್ತಿ ಕಡಿಮೆ ಆಗಿದೆ. ಕೃಷ್ಣನು ಒಂದು ಕಡೆ ಏನು ಹೇಳ್ತಾನೆ ಅಂದರೆ, ಯಾರನ್ನ ಗಾಳಿ ಮಳೆ ಚಳಿ ಬಿಸಿಲು ಬಾಧಿಸುವುದೋ ಅವನನ್ನು ನಾನು ಪಂಡಿತನೆಂದು ಕರೆಯುವುದಿಲ್ಲ ಅಂತ ಹೇಳ್ತಾನೆ. ಈಗ ಬಿಸಿಲಿದೆಯಪ್ಪ ನಾವು ಹೋಗಲ್ಲ ಅಂದರೆ
ಮಳೆ ಬರ್ತಾ ಇದೆ ನಾವು ಹೋಗಲ್ಲ ಅಂತಂದರೆ ಮತ್ತೆ ಏನಾದರೂ ಒಂದು ಅಲ್ಲೊಂದು ಅಮೂಲ್ಯವಾದದ್ದು ಬಿದ್ದಿದೆ ಅಂದ್ರೆ ಹೋಗಲ್ವಾ? ಹೋಗ್ತಾರೆ. ಅವಾಗ ಹೆಂಗಾಗುತ್ತೆ, ಒಳಗೆ ಸುಪ್ತ ಪ್ರಜ್ಞಾಶಕ್ತಿ ಜಾಗೃತ ಆಗಿಬಿಡುತ್ತೆ, ಅವಾಗ ಓಡ್ತಾರೆ. ಇವನಲ್ಲಿ ಶಕ್ತಿ ಕಡಿಮೆ ಆಗಲಿಕ್ಕೆ ಕಾರಣ ಅಂದ್ರೆ ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಗಿದೆ. ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಗಿರೋದ್ರಿಂದ ಆ ಪದಾರ್ಥದಲ್ಲಿ ಕಡಿಮೆ ಆಗಿದೆ. ಅದನ್ನು ತಿಂದಿರೋನಿಗೆ ಶಕ್ತಿ ಕಡಿಮೆ ಆಗ್ತಂದ್ರೆ ಅವನಿಗೆ ಕೆಲಸ ಮಾಡೋದು ಹೋಗಿಬಿಡ್ತದೆ, ಲೇಜಿನೆಸ್ ಬಂದುಬಿಡ್ತದೆ. ಬೆಳಿಗ್ಗೆ 7ಕ್ಕೆ ಹೇಳ್ತಾರೆ, 8ಕ್ಕೆ ಹೇಳ್ತಾರೆ, 9ಕ್ಕೆ ಹೇಳ್ತಾರೆ, ಕೆಲವರು ಮರುದಿನಾನೂ ಹೇಳ್ತಾರಂತೆ ಕೆಲವು ಕಡೆ. ಹೌದು, ಬೆಂಗಳೂರಲ್ಲೆಲ್ಲ ರಾತ್ರಿ 1 ಗಂಟೆಗೆ ಮಲ್ಕೋತಾರೆ, 2 ಗಂಟೆಗೆ ಮಲ್ಕೋತಾರೆ, ಊಟ ಇಲ್ಲ, ನಿಂತ್ಕೊಂಡೇ ಊಟ ಮಾಡ್ತಾರೆ. ನಿಂತು ಊಟ ಮಾಡಿದ್ರೆ ಪಚನ ಆಗೋದಿಲ್ಲ. ಅದು ಕೂತಾಗ, ಸುಖಾಸನದಲ್ಲಿ ಕೂತಾಗ ಅದೊಂದು ಯೋಗ, ಅಲ್ಲಿ ಏನು ಓಪನ್ ಆಗ್ತದಂತೆ ಕೂತಾಗ ಅದ್ರೊಳಗೆ ಹೋಗ್ಲಿಕ್ಕೆ. ಅಲ್ಲಿ ಅಗ್ನಿಬಲ ತಾನೇ ಸ್ಟವ್ ಹತ್ತಿದಂಗೆ ಅದು ಉರಿಯಕ್ಕೆ ಶುರು ಮಾಡ್ತದೆ. ಊಟ ಪಚನ ನಿಂತಿದ್ದ ಅಂತಂದ್ರೆ ಅದು ಸ್ಕ್ವೀಸ್ ಆಗುತ್ತೆ. ಅದಕ್ಕೆ ಸುಖಾಸನದಲ್ಲಿ ಊಟ ಮಾಡೋದು ಅಂತ. ಆ ಎಲ್ಲ ಬಿಂದುಗಳು ನೆಲಕ್ಕೆ ಹತ್ಕೊಳ್ಬೇಕು. ಚಾಪೆ ಹಾಸ್ಕೊಂಡು ಕುಂದ್ರುವಂಥದ್ದು ಹಿಂದಿನಿಂದ ಇತ್ತು ಎಲ್ಲವೂ. ನಮ್ಮ ದೇಶದಲ್ಲಿ ಮಾಡಿರುವಂಥ ಸತ್ಸಂಪ್ರದಾಯಗಳು ಮತ್ತು ನಮ್ಮಲ್ಲಿ ಹೇಳಿಕೊಟ್ಟಂಥ ಪದ್ಧತಿಗಳೇನಿದಾವಲ್ಲ, ಅದರಲ್ಲಿ ವಿಜ್ಞಾನವೂ ಇದೆ, ಆರೋಗ್ಯನೂ ಇದೆ, ಧರ್ಮನೂ ಇದೆ. ಅವು ಕಾಲಕ್ರಮೇಣ ಹೋಗಿಬಿಟ್ಟಿದೆ. ಈಗ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಕಣ್ಣಿನ ದೃಷ್ಟಿ ಮಂದಾಗೋದೇ ಇಲ್ಲ, ನಿರಂತರ ಊಟ ಮಾಡಿದ್ರೆ. ಈಗ ಅದೆಲ್ಲ ಹೋಗಿದೆ. ಬಾಳೆ ಎಲೆ ಥರನೇ ಪ್ಲಾಸ್ಟಿಕ್ ಬಂದಿದೆ ಈಗ. ಹೌದು, ನೀವೇ ಹೇಳಿದ್ರಲ್ಲ ಆಗಲೇ, ಅದ್ರಾಗ ಊಟ ಮಾಡಿದಾಗ ಅದ್ರಾಗ ಒಂದು ಪೇಸ್ಟ್ ವರ್ಷ ಇರ್ತಾರೆ ಅದಕ್ಕಂತ. ಈಗ ನಿಮ್ಮಲ್ಲಿ ಬಹುತೇಕವಾಗಿ ಕ್ಯಾನ್ಸರ್ನಷ್ಟೇ ಬಹಳ ಪ್ರಭಾವಿಯಾದದ್ದು ಸೋರಿಯಾಸಿಸ್. ಹಾಂ, ಸೋರಿಯಾಸಿಸ್ಗೆ ಇಂಗ್ಲಿಷಿನವರ ಪ್ರಕಾರ ಅದಕ್ಕೆ ಪರಿಹಾರವೂ ಇಲ್ಲ, ಮೆಡಿಸಿನ್ನೂ ಇಲ್ಲ. ಇಲ್ಲ, ಬಟ್ ನಿಮ್ಮಲ್ಲಿ ತುಂಬಾ ಜನ ಅದನ್ನ ಉಪಯೋಗ ಪಡ್ಕೊಂಡಿದ್ದಾರೆ. ನಾನು ಸೊರಿಯಾಸಿಸ್ ಅಂದ್ರೆ ಒಟ್ಟು ಅಂದಾಜು ಪ್ರಕಾರ 36 ರೀತಿಯ ಚರ್ಮ ರೋಗ ಇದೆ. ಅದರಲ್ಲಿ ಕಟ್ಟಕಡೆಯ ಚರ್ಮ ರೋಗವೇ ಸೊರಿಯಾಸಿಸ್. ಅದಕ್ಕೆ ಏನು ಹೇಳ್ತಾರೆ, ಚರ್ಮ ಕುಷ್ಠ ಅಂತ ಕರೀತಾರೆ. ಇದನ್ನ ಭಾಳ ವರ್ಷಗಳ ಹಿಂದೆ ಮೆಡಿಕಲ್ ಹೇಳಿದೆ, ಇದಕ್ಕೆ ನಮ್ಮ ಹತ್ರ ಮೆಡಿಸಿನ್ ಇಲ್ಲ ಅಂತ. ಈಗಲೂ ನೀವು ಬೇಕಾದಷ್ಟು ಜನಗಳನ್ನು ನೋಡ್ಬೋದು. ನಗರ ಪ್ರದೇಶದಲ್ಲಿ, ಗ್ರಾಮ ಪ್ರದೇಶದಲ್ಲಿ, ಒಂದು ಹಳ್ಳಿಲಿ ಒಬ್ಬರು ಇಬ್ಬರಿಗಾದರೂ ಇರ್ತದೆ ಸೊರಿಯಾಸಿಸ್ಸು. ನಗರದಲ್ಲಿ 100 ಜನರಲ್ಲಿ ಒಬ್ಬರಿಗೆ ಇರ್ತದೆ ಸೊರಿಯಾಸಿಸ್ಸು. ತಲೆಯಿಂದ ಹಿಡಿದ ಪಾದದವರೆಗೂ ಹಿಂಗೆ ಮಾಡಿದ್ರು ಅಂದರೆ ಉದುರ್ತಾ ಇರ್ತದೆ, ತಲೆಯಲ್ಲೆಲ್ಲ ಬರ್ತಾ ಇರ್ತದೆ. ಚರ್ಮ ರೋಗದ ಪರಾಕಾಷ್ಠೆ ಅದು. ಅದನ್ನೇ ಅವರು ಚರ್ಮ ಕುಷ್ಠ ಅಂತ ಕರೆದಿದ್ದಾರೆ. ಅದರಲ್ಲಿ ಒಬ್ಬೊಬ್ಬರಿಗೆ ಡ್ರೈನ್ ಇರ್ತದೆ, ಒಬ್ಬರಿಗೆ ಸೋರೋದು ಇರ್ತದೆ. ಹೌದು. ನನಗಿರುವ ನಾಲೆಜ್ ಏನು ಅಂತಂದರೆ, ರಕ್ತವು ಶುದ್ಧಿ ಆಗದೆ ಹೋದರೆ ಯಾವುದೇ ಚರ್ಮ ರೋಗವು ಹೋಗೋದಿಲ್ಲ. ಸೊರಿಯಾಸಿಸ್ ಇರಲಿ ಬೇಕಾದಿರಲಿ, ರಕ್ತ ಶುದ್ಧಿ ಮಾಡಲಿಕ್ಕೆ ಏನೇನು ಮಾಡಬೇಕಲ್ಲ ಅದನ್ನೆಲ್ಲವನ್ನು ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಬರೀ ರಕ್ತ ಶುದ್ಧಿ ಮಾಡಿದ್ರೆ ಆಗೋದಿಲ್ಲ, ಅವನು ಮಾನಸಿಕವಾಗಿಯೂ ಸಬಲವಾಗಿ ಇರಬೇಕು. ಅದನ್ನ ತೋರಿಸ್ಕೊಳ್ಳಲ್ಲವ. ಗೊತ್ತಾಯ್ತು ನೋಡಿ, ಅವನಿಗೆ ಇಲ್ಲಿ ಮತ್ತು ಇಲ್ಲಿ ಇರಲ್ಲ. ಕಾರಣ ಅಂದರೆ ಉಳಿದಿದ್ದೆಲ್ಲ ಮುಚ್ಚಿಟ್ಕೊಂಡಿರ್ತಾನವ. ಇದು ಯಾಕೆ ಇರಲ್ಲ ಅಂದರೆ, ಇಲ್ಲಿ ಬಿಸಿಲಿಗೆ ಇರುತ್ತೆ, ಅದಕ್ಕೆ ಇರೋದಿಲ್ಲ. ವಿಟಮಿನ್ ಡಿ ಅವನು ಬರೆ ಮೇಲೆ ಓಡಾಡೋದಿಲ್ಲ. ಹೀಗಾಗಿ ಅದು ಸೊರಿಯಾಸಿಸ್ ಬಂದುಬಿಡ್ತದೆ. ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಇದೆ. ಅದು ಇವತ್ತು ಲಕ್ಷಾಂತರ ಜನರಿಗಿದೆ. ಅವರನ್ನು ಅಧ್ಯಯನ ಮಾಡಿದಾಗ ಅವರಿಗೆ ಅದರದೇ ಒಂದು ಒತ್ತಡ ಇರ್ತದೆ. ಇದನ್ನು ತೋರಿಸ್ಬೇಕಲ್ಲಪ್ಪ ಸಮಾಜಕ್ಕೆ, ಬೇರೆದಲ್ಲ. ಅವ್ರು ಒಳ್ಳೆಯವ್ರು ಇರ್ತಾರೆ, ಅವರು ಭಾಳ ಬ್ರೈಟ್ ಇರ್ತಾರೆ, ಜರ್ನಲಿಸ್ಟ್ ಇರ್ತಾರೆ, ಲೆಕ್ಕಪತ್ರದಲ್ಲಿ ಪಂಡಿತರಿರ್ತಾರೆ. ಆಮೇಲೆ ಒಂದು ಸ್ವಲ್ಪ ಭಯನೂ ಇರುತ್ತೆ ಅವರಿಗೆ. ಒಂದು ಸ್ಟಡಿ ಮಾಡಿದಾಗ ಯಾವುದೋ ಒಂದು ಭಯ, ಯಾವುದೋ ಒಂದು ವ್ಯವಹಾರದ್ದಾಗಲಿ, ಅದು ಒಂದು ಸಾರಿ ರಕ್ತ ಅಶುದ್ಧ ಆಗ್ಲಿಕ್ಕೆ ಶುರು ಆಯಿತು ಅಂದರೆ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ ಬ್ಲಡ್. ಈಗ ಈರುಳ್ಳಿ ಇದ್ದಂಗೆ ಅದು. ಒಂದು ಈರುಳ್ಳಿ ಕೆಟ್ಟಿದ್ರೆ ಒಂದು 20 ಇಟ್ಬಿಡಿಯಪ್ಪ, ಅದು ಸರಿ ಆಗುತ್ತೆ ಅಂತಿಲ್ಲ. ಆ 20 ಹಾಳಾಗೋ ಥರ ಆ ರಕ್ತದಲ್ಲಿ ವಿಷ ಜಾಸ್ತಿ ಬ್ಲಡ್ಡನ್ನು ಕೆಡಿಸ್ತಾ ಹೋಗಿಬಿಡ್ತದೆ. ಆವಾಗ ಪಥ್ಯಕ್ರಮಗಳನ್ನು ಮಾಡೋದು, ಮುದ್ರೆಗಳನ್ನು ಮಾಡಬೇಕು, ಯೋಗವನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು. ನಿಮ್ಮ ಮೆಡಿಸಿನ್ ಜೊತೆಗೆ ಇದೆಲ್ಲ ಮಾಡಬೇಕು. ಇಲ್ಲ ಮತ್ತೆ ಬಂದ್ಬಿಡುತ್ತದು. ನಿಮಗೆ ಒಂದು ಪುಸ್ತಕದ ಹೆಸರು ಹೇಳ್ತೀನಿ, ನೀವು ಆಮೇಲೆ ಮೃತ್ಯು ಮಿತ್ರ ಅಂತ ಆ ಪುಸ್ತಕದ ಹೆಸರು. ನೀವು ಅದನ್ನು ಬೇಕಾದ್ರೆ ಓದ್ಬೋದು. ಅದರಲ್ಲಿ ವಿದೇಶದವರು, ಭಾರತದವರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾಯಿಲೆಗಳನ್ನು ಹೆಂಗೆ ಗೆದ್ದರು ಅಂತ ಬರ್ತಾರೆ. ಏನೂ ಔಷಧಿ ಇಲ್ಲದೇ ಗುಣ ಆಗಿರೋದು ಅವ್ರ ಹೆಸರಿದೆ. ಕ್ಯಾನ್ಸರ್ ಗುಣ ಆದವ್ರದ್ದು, ಬೇರೆ ಬೇರೆ ಕಾಯಿಲೆ ಗುಣ ಆದವ್ರದ್ದಿದೆ. ಅಂದರೆ ಮನಸ್ಸಿನಿಂದನೇ ಕಾಯಿಲೆಗಳು ಬರ್ತವೆ, ಹೋಗೋದಾದ್ರೆ ಮನಸ್ಸಿನಿಂದನೇ ಹೋಗ್ತವೆ ಅನ್ನೋದು ಉದಾಹರಣೆ. ಅದು ನೀವು ಇಲ್ಲಿವರೆಗೆ ಸುಮಾರು ಎಷ್ಟು ಸೋರಿಯಾಸಿಸ್ ಪ್ರಕರಣ? ಸೋರಿಯಾಸಿಸ್ಸು ಒಂದು ಅಂದಾಜು ಇಲ್ಲಿವರೆಗೆ ಒಂದು 300 ಜನ ಬಂದಿರ್ಬೋದು. ಒಟ್ಟು ಚರ್ಮ ರೋಗದವ್ರದ್ದು ಸಾಕಷ್ಟು ಸಂಖ್ಯೆ ಇರ್ತದೆ. ಪ್ರತಿ ವಾರ 50-60 ಸಂಖ್ಯೆ ಇರ್ತದೆ. ಅದರಲ್ಲಿ 1-2 ಸೋರಿಯಾಸಿಸ್ ಇರ್ತದೆ.
ಎಲ್ಲ ಚರ್ಮ ರೋಗಕ್ಕೂ ಔಷಧ. ಎಲ್ಲ ಚರ್ಮ ರೋಗಕ್ಕೂ ಅವು ಬೇಗ ವಾಸಿ ಆಗ್ತಾವೆ, ಇದು ಹೋಗಲ್ಲ. ಹಾಂ, ಸೊರಾಸಿಸ್ ಬೇಗ ಹೋಗಲ್ಲ. ಅವರು ನಾವು ಹೇಳಿದ್ದೆಲ್ಲ ಕೇಳಿಕೊಂಡು ಪಾಲಿಸೋದಾದರೆ ತುಂಬ ಬೇಗ. ಅವರು ಕೂಡ ಇದೆ ಅಂತ ಹೇಳ್ಕೊಳ್ಳಲ್ಲ, ಸೊರಾಸಿಸ್ನವರು ಹೇಳಲ್ಲ. ಒಬ್ಬನಿದ್ದಾನೆ, ಅವನು ಹೇಳ್ದ, ಎಲ್ಲಿ ಹೇಳಬೇಡಿ ಸರ್, ನಮ್ಮದು ಮುಂದೆ ತೊಂದರೆ ಆಗುತ್ತೆ ಅಂತ. ನಾವು ಅವನ ಹೆಸರು ಹೇಳಕ್ಕೆ ಹೋಗಿಲ್ಲ. ಹೀಗೆ ಸೊರಾಸಿಸ್ನವ್ರು